ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಂದರೆ ಇದು ಶ್ರೀಮಂತದ ಪ್ರಿಪ್ರೇಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಕುಂಡ್ರಿಸಿದಾಗ ಮುಂದಗಡೆ ಇಡ್ತಾರಲ್ವ ಗೋಪುರಗಳು. ಸೊ ಕಡಲೆ ಬೀಜದಲ್ಲಿ, ಕಡಲೆಯಲ್ಲಿ, ಹಾಗೆ ಪೂರಿಯಲ್ಲಿ ಮಾಡ್ತಾರೆ. ಸೊ ಅದನ್ನು ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಬೆಲ್ಲದ ಪಾಕ ಕಾಸ್ಕೋಬೇಕು. ಅದಕ್ಕೆ ಬೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಒಯ್ದು ಎಲ್ಲದಕ್ಕೂ ಆಗೋ ಥರ ಪಾಕ ಕಾಯಕ್ಕೆ ಇಟ್ಟಿದ್ದೀವಿ. ಅದು ಕಾಯೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದು ಪಾಕ ಬರಬೇಕು ಅಂತಂದರೆ ಅಷ್ಟೊತ್ತಿಗೆ ಕಡಲೆ ಬೀಜನ ರೆಡಿ ಮಾಡ್ಕೊಳೋಣ ಅಂಥೇಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ನೀಟಾಗಿ ಸಿಪ್ಪೆಲ್ಲ ತೆಗ್ದು ಒಂದು ಬೇಷನ್ಗೆ ಹಾಕಿಟ್ಟಿದ್ದೀವಿ. ಹಾಗೆ ಅದನ್ನೆಲ್ಲ ಮಾಡೋಕ್ಕೆ ಮೇನು ಕೋನ್ ಟೈಪಲ್ಲಿ ನಾವು ಶೇಪ್ ಮಾಡ್ಕೋಬೇಕು ಪೇಪರಲ್ಲಿ. ಸೊ ಆ ಪೇಪರನ್ನು ನೀಟಾಗಿ ಕೋನ್ ಶೇಪಲ್ಲಿ ಯಾವ ಥರ ಶೇಪ್ ಬೇಕೋ ಆ ಥರ ನೀಟಾಗಿ ರೋಲ್ ಮಾಡಿಕೊಂಡು ಪ್ಲಾಸ್ಟರ್ ಅಂಟು ಹಾಕಿದ್ದೀವಿ. ನೀಟಾಗಿರುತ್ತೆ. ನಾವು ಹಾಕ್ಬೇಕಾದ್ರೆ ಓಪನ್ ಆಗಲ್ಲ ಅಂತ ಹೇಳ್ಬಿಟ್ಟು. ಪಾಕ ಬರೋಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯಿತು. ಯಾಕೆಂದರೆ ನೀಟಾಗಿ ಪಾಕ ಬರ್ದಿದ್ರೆ ನೀಟಾಗಿ ಗೋಪುರಗಳು ಬರೋಲ್ಲ. ಸೊ ಹಾಗಾಗಿ ಇನ್ನು ಪಾಕ ಬಂದಿದ್ದ ತಕ್ಷಣವೇ ನಾವು ಲೇಟ್ ಮಾಡೋಂಗಿಲ್ಲ. ಕಡಲೆ ಬೀಜದಕ್ಕೆಲ್ಲ ನೀಟಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ ಆಂಟಿ. ಇದಕ್ಕೊಂದಿಬ್ಬರು ಮೂವರು ಬೇಕಾಗ್ತಾರೆ ಅಂತ ನನಗನ್ನಿಸ್ತು. ನೀಟಾಗಿ ಮಿಕ್ಸ್ ಮಾಡಿ ಆ ಕೋನ್ ಶೇಪಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಬೇಗ ತುಂಬಿಡಬೇಕು. ಲೇಟ್ ಮಾಡೋಂಗಿಲ್ಲ. ಯಾಕೆಂದರೆ ಆರಿದ್ರೆ ಮತ್ತು ವೇಸ್ಟ್ ಆಗೋಗ್ಬಿಡುತ್ತೆ. ಏನಕ್ಕೂ ಬರೋಲ್ಲ ಅದು, ಮತ್ತು ಏನಕ್ಕೂ ಯೂಸ್ ಆಗಲ್ಲ, ನೀಟಾಗಿ ಕೂರಲ್ಲ. ಹಾಗಾಗಿ ನೋಡಿ ಒಂದು ಸ್ಪೂನಾಗಿ ಹಾಕ್ಕೊಂಡು ಇನ್ನೊಂದು ಕಡೆ ಗ್ಲಾಸಲ್ಲಾಗಲಿ ಅದ್ಮುತ್ತಾ ಇದ್ದಾರೆ ನೀಟಾಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಗೂ ಒಂದು ಸ್ವಲ್ಪ ನಮಗೆ ಕೈಯೆಲ್ಲ ಸುಟ್ಟೋತು. ಆ ಬಿಸಿದು ಹಾಕೋಣಕ್ಕೆ ಆಗ್ತಾಯಿಲ್ಲ. ಅಷ್ಟು ಅರ್ಜೆಂಟಾಗಿ ತುಂಬಬೇಕಲ್ವ. ಹಂಗಾಗಿ ಇನ್ನು ಫಾಸ್ಟಾಗಿ ಒಂದಕ್ಕೆ ತುಂಬಿದ್ದು ಆಗಿದೆ. ಇನ್ನೂ ಒಂದು ಸ್ವಲ್ಪ ಮಿಕ್ಕಿದೆ ಕಡಲೆ ಬೀಜದ್ದು. ಹಂಗಾಗಿ ಇನ್ನೊಂದಕ್ಕೂ ತುಂಬೋಣ ಅಂಥೇಳಿ ಆಂಟಿ ಮತ್ತು ಇವರು ಎತ್ತಿಟ್ಟು ಮತ್ತು ಅದನ್ನು ತುಂಬೋಷ್ಟೊತ್ತಿಗೆ ಲೇಟಾಗಿ ಹೋಗುತ್ತೆ, ಆರೋಗುತ್ತೆ ಅಂತೇಳಿ ಮತ್ತು ಆಂಟಿ ತುಂಬ್ತಿದ್ದಾರೆ ಇನ್ನೊಂದು ಕಡೆ. 10 ನಿಮಿಷ ಪರದಾಡ್ದಂಗೆ ಆಗೋಯ್ತು. ನಮಗೆ ಬಿಸಿ ಇದ್ದಲ್ಲಿ ಕೈಯಲ್ಲಿ ಹಾಕೋಕ್ಕಾಗಲ್ಲ, ಸ್ಪೂನಲ್ಲೇ ಹಾಕಬೇಕು. ಇನ್ನು ಲೇಟ್ ಆದರೆ ಆರೋಗ್ಬಿಡುತ್ತೆ. ಒಂದು ಕಡೆ ತುಂಬಕ್ಕಾಗಲ್ಲ, ಒಂದು ಕಡೆ ನೀಟಾಗಿ ಅದನ್ನು ಕೂರಬೇಕಂತೆ. ಇಲ್ಲಾಂದರೆ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಕೋನು ನೀಟಾಗಿ ಶೇಪ್ ಬರಲ್ವಂತೆ. ಹಾಗಾಗಿ ನಾನು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಹೆಲ್ಪ್ ಮಾಡ್ತಾಯಿದ್ದೀನಿ. ಆಂಟಿ ನೋಡಿ ಸ್ಪೂನಲ್ಲಿ ಎಲ್ಲ ನೀಟಾಗಿ ಕೂರ್ತಿದ್ದಾಳೆ. ನಾನು ಸ್ಪೂನಲ್ಲಿ ಇದನ್ನು ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಇದು ಒಂದು ಕಂಪ್ಲೀಟಾಗಿ ಮತ್ತು ಇನ್ನೊಂದಕ್ಕೆ ಅರ್ಧ ಆಯಿತು ಕಡಲೆ ಬೀಜ. ಅರ್ಧ ಆಗಿದೆಯಲ್ವ, ಇನ್ನು ಅರ್ಧ ಏನು ಮಾಡಿದ್ವಿ ಅಂತಂದರೆ ಕಡಲೆ ಹಾಕೋಣ ಅಂಥೇಳಿ ಕಡಲೆಗೆ ಮತ್ತು ಬೆಲ್ಲದ ಪಾಕ ಸೇಮ್ ಪ್ರಾಸೆಸ್ಸೇ. ಬಟ್ ಏನಂತಂದರೆ ಅಲ್ಲಿ ಕಡಲೆ ಬೀಜ ಯೂಸ್ ಮಾಡಿದ್ದೀವಿ, ಇಲ್ಲಿ ಕಡಲೆ ಯೂಸ್ ಮಾಡ್ತಿದ್ದೀವಿ ಅಷ್ಟೇ. ಸೇಮ್ ಪ್ರಾಸೆಸ್ಸು. ಇನ್ನು ಹಾಕ್ಕೊಂಡು ಮಿಕ್ಕಿದ ಅರ್ಧ ಇದೆಯಲ್ಲ ಅದಕ್ಕೂ ನೀಟಾಗಿ ತುಂಬಿದ್ರು. ಒಟ್ಟು 2ರಿಂದನೂ ಅಂದರೆ ಕಡಲೆ ಬೀಜ ಹಾಗೆ ಕಡಲೆಯಿಂದ 2 ಸೇರಿ 3 ಗೋಪುರ ಆದವು. ಮತ್ತು ಏನು ಅಂತಂದರೆ ಇಲ್ಲಿ ಮೇನ್ ಪಾಕ ಬೆಲ್ಲದ ಪಾಕನೇ. ಅದು ತಣ್ಣಗಾಗಂಗಿಲ್ಲ, ಬಿಸಿಯಲ್ಲೇ ಇರಬೇಕು. ಹಾಗಂತೇಳಿ ತುಂಬ ಗಟ್ಟಿ ಕಾಸಂಗಿಲ್ಲ ಪಾಕನ. ಒಂದು ಎಳೆ ಬರುತ್ತೆ ಅಂತಾರಲ್ವ, ಆ ಥರ ಕಾಸ್ಕೋಬೇಕು. ನೋಡಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಬಿಸಿ ಮಾಡ್ತಾನೆ ಇದ್ದೀವಿ, ತಣ್ಣಗೆ ಮಾಡಿಲ್ಲ. ಇವಾಗ ಇದನ್ನೆಲ್ಲ ನೀಟಾಗಿ ಕಡಲೆ ಬೀಜದ್ದು ಕಡಲೆದು ಎಲ್ಲ ನೀಟಾಗಿ ಆದಮೇಲೆ ಈಗ ಕಡಲೆಪುರಿ ಗೋಪುರ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಅಂಗಡಿಯಲ್ಲೇ ಸಿಗುತ್ತಲ್ವ ಪೂರಿ ಪ್ಯಾಕೆಟು. ನಾವು ನಮ್ಮ ಕಡೆ ಬುರುಗು ಅಂತ ಹೇಳ್ತೀವಿ, ಹಾಗಾಗಿ ಬುರುಗು ಪ್ಯಾಕೆಟ್ ಅಂತ ಕರಿತೀವಿ ನಾವು. ಸೊ ಬುರುಗು ಗೋಪುರ ಆ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಯಾಕೆಟ್ ರೆಡಿ ಸಿಗುತ್ತೆ, ಸಪ್ಪೆ ಪುರಿ. ಅದನ್ನು ತರಿಸಿದ್ದೀವಿ. ಅದು ಒಂದು ಸ್ವಲ್ಪನೇ ಒಂದು ಬೇಷನಕ್ಕೆ ಎಷ್ಟು ಬೇಕೋ ಅಷ್ಟೇ, ಒಂದು ಕೋನ್ಗೆ ಆಗೋಷ್ಟು. ಜಾಸ್ತಿ ಹಾಕ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂದರೆ ಟೈಮ್ ತೊಗೊಳುತ್ತಲ್ವ ತುಂಬಕ್ಕೆ. ಆ ಟೈಮಲ್ಲಿ ಆರಿಬಿಟ್ರೆ ಚೆನ್ನಾಗಿ ಬರೋಲ್ಲ. ನಾನು ಪದೇ ಹೇಳ್ತಾಯಿದ್ದೀನಿ. ಸೊ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡು, ಪಾಕನೂ ಅಷ್ಟೇ ಒಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತುಂಬಬೇಕು. ಇವಾಗ ಏನಾಗ್ತದೆ ಗೊತ್ತೇ, ನನ್ನ ಮಗಂದು ಗಟ್ಟಿ ಆಗ್ಬಿಡ್ತೈತಿ. ಬಿಡು ತಪ್ಪನ್ ತುಂಬ ಅದನ್ನು ನಾನು ಮಾಡಿರೋದು ಅಕ್ಕ ನಿಂತು ಕೂರ ಹಾಕೋದನ್ನು ಅಕ್ಕ ಇನ್ನು ಇದಕ್ಕೆ ಹಾಕ್ಬಿಡು. ಅಮ್ಮ ಏನಿಲ್ಲಪ್ಪ ಅಬ್ಬೆ ಹಿಂಗೆ ಬರ್ತವೆ. ಇದು ಎಷ್ಟು ಫಾಸ್ಟಾಗಿ ಮಾಡಿರಿ ಅಕ್ಕ. ಇದು ಮಾತ್ರ ಕೆಳಗೆ
ಲೋಟ ಸ್ವಲ್ಪ ತಳಕ್ಕೆ ಸ್ವಲ್ಪ ಹಾಕು ಕೂರ ಕೂರು ಕೂರು ನೀನು ಎಲ್ಲಿ ತೆಗಿ ತಣ್ಣೀರು ಕೊಡ ನೋಡ್ತಾನೆ ಬರೋಣ ಅನಿಸ್ತು ಗಂಟೆಗೆ ಹೆಂಗನ್ನು ಇದ್ರಾಗ ಹೋಗ್ತೈತಿ ಇನ್ನೊಂದಿರ್ಬೇಕು ಅದಕ್ಕೂ ಹಾಕು ಮಕ್ಕ ಇಲ್ಲಪ್ಪ ಒಂದೊಂದು ಇದೆಲ್ಲ ಅದು ಆಗ್ತೈತಿ ನೀನೊಂದು ಹಾಕು ಅರ್ಧ ಬದ್ರ ಆಗ್ತದೆ ಅಂತ ನಾವು ಮಾಡೋಷ್ಟೊತ್ತಿಗೆ ಎಷ್ಟು ಟೈಮ್ ಹಿಡೀತೋ ಗೊತ್ತಾ, ಅಲ್ಗೂ ಸ್ವಲ್ಪ ಪಾಪ ಆಂಟಿ ಕೈ ಮ್ಯಾಕೆ ಬಿದ್ದುಬಿಡ್ತು. ಅದು ಕಡಲೆಪುರಿದು ಮಾಡಬೇಕಾದ್ರೆ, ಪುರಿ ಉಂಡೆ ಮಾಡಬೇಕಾದ್ರೆ ಬಿಸಿದು ಬಿದ್ದಷ್ಟೊತ್ತಿಗೆ ಬೊಬ್ಬೆ ಬಂದಂಗೆ ಆಗೋಯ್ತು. ಪಾಪ ಆಂಟಿಗೂ ಅಲ್ಗೂ ತುಂಬಿದ್ರು. ಸೊ ಇನ್ನು ಆರಿರುತ್ತಲ್ವ, ಹೆಂಗೆ ನಾವು ಮಾಡೋಕ್ಕೆ ಹೋದ್ರೂ ಒಂದು ಸ್ವಲ್ಪ ಆರಿಬಿಡುತ್ತೆ ಆ ಪುರಿದು. ಹಂಗಾಗಿ ಕೋನ್ ಮಾಡೋಕ್ಕೆ ಬರಲ್ಲ, ಅದೇ ಗೊಬ್ಬರ ಮಾಡೋಕ್ಕೆ. ಅದಕ್ಕೇನು ಮಾಡಿದ್ವಿ ಅಂತಂದರೆ ಈ ಥರ ಪುರಿ ಉಂಡೆ ಮಾಡೋಣ ಅಂಥೇಳಿ ಆ ಥರ ಟ್ರೈ ಮಾಡಿದ್ವಿ. ಚೆನ್ನಾಗೇ ಬಂದವು ಪುರಿ ಉಂಡೆ. ಮಿಕ್ಕಿದ್ದಕ್ಕೆಲ್ಲ ಪುರಿ ಉಂಡೆ ಮಾಡಿದ್ವಿ. ಒಂದು 5-6 ಆದವು. ಅದರಲ್ಲಿ 1-2 ತಿನ್ಕೊಬಿಟ್ರು. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳ್ಬಿಟ್ಟು. ಈ ಥರ ಏನಾನ ನಾವು ನೀಟಾಗಿ ಬೇಗ ತುಂಬಿದ್ರೆ ಕೋನ್ ನೀಟಾಗಿ ಬರಲ್ಲ ನೋಡಿ. ತುದಿ ನೋಡಿ ನೀವೇ, ಒಂದು ಸ್ವಲ್ಪ ಶೇಪಾಗಿ ಉದ್ದಕ್ಕಿಲ್ಲ, ಸ್ವಲ್ಪ ಕಟ್ಟಾದಂಗಾಗಿದೆ. ಏನೇ ಆಗಲಿ ನೀಟಾಗಿ ಬೇಗ ತುಂಬಿದ್ರೆ ನೀಟಾಗಿ ಶೇಪ್ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದ್ವು. ನನಗಂತೂ ತುಂಬಾ ಖುಷಿ ಆಯಿತು. ಅಂದರೆ ಫಸ್ಟ್ ಟೈಮ್ ನಾನು ನೋಡಿದ್ದಾಗಲಿ ಮಾಡಿದ್ದಾಗಲಿ ನಾನು ಟ್ರೈ ಮಾಡಿತ್ತು, ಚೆನ್ನಾಗಿ ಬಂತು. ಇವೆಲ್ಲ ನೋಡಿ ತಿಳ್ಕೊಂಡು ಕಲ್ತ್ಕೊಂಡಿರಬೇಕು, ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಸೊ ಇದನ್ನು ನೀಟಾಗಿ ಎತ್ತಿಡಬೇಕು, ಇರುವೆ ಕೈಲಿ ಸಿಗ್ದಂಗೆ. ತುಂಬಾ ಇರುವೆ ಕಾಟ ನಮ್ಮ ಮನೇಲಾಗಲಿ ಎಲ್ಲರ ಮನೆಗೂ ಇದ್ದೇ ಇರುತ್ತೆ ಅನಿಸುತ್ತೆ ಪ್ರಾಬ್ಲಮ್ಮು. ಅದಕ್ಕೆ ಸೀಮೆ ಸುಣ್ಣ ಬಳ್ದು ಸುತ್ತೂರು ನೀಟಾಗಿ ಫ್ರಿಜ್ ಮೇಲೆ ಎತ್ತಿಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೇ ಗುರುವಾರ ಮಧ್ಯಾಹ್ನ ಇನ್ನು ಅಮ್ಮರೆಲ್ಲ ಬಂದಿದ್ದರು. ಶ್ರೀಮಂತ ನೆಕ್ಸ್ಟ್ ಡೇ ಬೆಳಗ್ಗೆ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಶುಕ್ರವಾರ ಶ್ರೀಮಂತ ಆದರೆ ಗುರುವಾರನ ಮಧ್ಯಾಹ್ನ ಬಂದುಬಿಟ್ಟು ಅಡುಗೆ ಐಟಮ್ ಎಲ್ಲ ತಂದು ಮಾಡಿಟ್ಟು ಕರ್ಕೊಂಡು ಹೋಗೋ ಸಂಪ್ರದಾಯ ನಮ್ಮದು. ಸೊ ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ಇನ್ನು ಸ್ವಲ್ಪ ಜನ ನೈಟ್ ಬರ್ತಾರೆ, ಬರ್ತಾರೆ, ಇಲ್ಲಾಂದರೆ ಬೆಳಗ್ಗೆ ಬರ್ತಾರೆ ಶುಕ್ರವಾರ ಬೆಳಗ್ಗೆ. ಇನ್ನು ಅಮ್ಮರು ಏನು ಮಾಡ್ತಿದ್ದಾರೆ, ಸುಮ್ಮನೆ ಕೂರೋದೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಎಲ್ಲ ಸೋಸ್ತಾ ಕುಂತಿದ್ದಾರೆ. ಇನ್ನು ಮನೆ ಪಕ್ಕದಾಗೆ ಜಾಗ ಇದೆ. ಈ ಥರ ನೋಡಿ ದುಂಡ್ಮಲ್ಗೆ ಗಿಡ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಹೂವಂತೂ ಸಖತ್ತಾಗಿಬಿಡುತ್ತೆ. ಅದ್ರ ಪಕ್ಕದಾಗೆ ಜಾಗ ಇರೋದ್ರಿಂದ ಅಲ್ಲೇ ಪೆಂಡಲ್ ಹಾಕ್ಸಿದ್ದಾರೆ. ಅಲ್ಲೇ ಊಟಕ್ಕೂ ಅಲ್ಲೇ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ಮುಂದಗಡೆ ಮನೆ ಕಾಣ್ತಿದೆಯಲ್ವ, ಅದು ಅವರು ನೆಂಟ್ರದೇನೆ. ಸೊ ಅಲ್ಲಿ ಅಡುಗೆ ಮಾಡ್ತಾರೆ, ಇಲ್ಲಿ ಊಟಕ್ಕೆ ಬಡಿಸೋದು ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆನೂ ಪೆಂಡಲ್ ಹಾಕಿದ್ದಾರೆ. ಯಾರನ್ನ ಬಂದಾಗ ಕುತ್ಕೊಳಕ್ಕೂ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜನ ಬರ್ತಿರ್ತಾರಲ್ವ, ಹಾಗಾಗಿ. ಇನ್ನು ನನ್ನ ತಂಗಿನೂ ಇನ್ನೊಬ್ಬಳು ಹೋಗಿ ಗಾಡಿಯಲ್ಲಿ ಫಿಲ್ಟ್ರ್ ನೀರು ತತ್ತಿದ್ದಾರೆ, ಅದನ್ನು ರೆಡಿ ಮಾಡ್ಕೊತಿದ್ದಾರೆ. ಇನ್ನೊಂದು ಕಡೆ ನೋಡಿ ರೂಮಲ್ಲೆಲ್ಲ ಐಟಮ್ಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಬಾಳೆಹಣ್ಣು ಹಾಗೆ ತರಕಾರಿಗಳು ಎಲ್ಲನೂ. ಇನ್ನು ಎಲ್ಲರೂ ಅವ್ರವ್ರ ಕೆಲಸದಾಗ ಬ್ಯುಸಿ ಆಗಿದ್ದಾಳೆ. ಇವಳು ಮಾತ್ರ ಕದ್ದಿ ಐಸ್ ಕ್ರೀಮ್ ತಿಂತಿದ್ದಾಳೆ, ನಮಗೂ ಕೊಡ್ದಂಗೆ. ತೋರಿಸಿದ್ರೆ ಮತ್ತೆಲ್ಲಿ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ ಗಾಯ್ಸ್, ಅಂದರೆ ನನ್ನ ತಂಗಿ ಮೈದ್ನ, ಅಂದರೆ ನವೀನ್ ಅಣ್ಣ ಅವ್ರ ತಮ್ಮ ದುಬೈಲಿರ್ತಾರೆ. ಅವರು ವರ್ಷಕ್ಕೆ ಒಂದೇ ಸಲ ಬರೋದು, ಬಂದು 1 ತಿಂಗಳಿದ್ದು ಹೋಗ್ತಾರೆ. ರೀಸೆಂಟಾಗೇ ಬಂದಿದ್ದರು. ಸೊ ಅವರು ಅಲ್ಲಿಂದ ಏನೇನು ತಂದಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲನೂ ತೋರ್ಸೋಕ್ಕಾಗಲ್ಲ, ಎಷ್ಟು ಇದೆಯೋ ಅಷ್ಟು ತೋರಿಸ್ತೀನಿ. ಅದಕ್ಕಿಂತ ಮೊದಲು ಫ್ರಿಜ್ ಹೇಗೆ ಇಟ್ಕೊತಾಳ ಅವಳು ಅಂತೇಳಿ ಬಿಡಿದ ನೋಡಿ. ಐಸ್ ಕ್ರೀಮ್ ಇಟ್ಟಿದ್ರೆ ಎಲ್ಲ ತಿಂದಾಕಿ ಒಂದೇ ಇರಿಸಿದಾಳೆ. ನನಗಂತ ಡವ್ ಹೊಡಿತಿದ್ದಾಳೆ ನೋಡಿದ್ಕೆ. ಇನ್ನು ನೀಟಾಗಿ ಇಟ್ಕೊತಾಳೆ ಅವಳು, ಫ್ರಿಜ್ಜು ಅಷ್ಟು ನೀಟಾಗಿ ಇಟ್ಕೊತಾಳೆ. ಹಾಗೆ ಇನ್ನೊಬ್ರು ಇಟ್ಟಿರೋದು ಅವಳಿಗೆ ಇಷ್ಟ ಆಗಲ್ಲ. ಈ ಬಾಕ್ಸ್ಗಳು ಅಮೆಝಾನಿಂದನೋ ಫ್ಲಿಪ್ಕಾರ್ಟಿಂದನೋ ತರಿಸಿದ್ದಾಳೆ, ತುಂಬ ಚೆನ್ನಾಗಿ ಯೂಸ್ ಆಗ್ತಿದ್ದಾವೆ ನೋಡಿ. ಇಲ್ಲೊಂದೆರಡು ಚಾಕ್ಲೇಟ್ ಇಟ್ಟಿದ್ದಾರೆ, ಅಷ್ಟು ನೀಟಾಗಿ ಇಟ್ಕೊತಾಳೆ. ಇನ್ನು ದುಬೈಯಿಂದ ಮೇಯ್ನು ಫ್ರಿಜ್ ಮ್ಯಾಗ್ನೆಟು, ನೀವು ನೋಡಿದ್ರಲ್ಲ ಆವಾಗಲೇ. ಇದು ಕ್ಯಾಂಡಿಲ್ ಅಂತೆ, ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ, ಜಾಸ್ಮಿನ್ ಫ್ಲೇವರು. ಈ ಥರದವೇ 2 ತಂದಿದ್ದಾರಂತೆ, ತುಂಬ ಚೆನ್ನಾಗಿತ್ತು. ಹಾಗೆ ಅಥೆಂಟಿಕ್ ಫ್ಲೇವರ್ ಇರೋವಂಥ ಪರ್ಫ್ಯೂಮು. ನನಗಂತೂ ಆ ಪರ್ಫ್ಯೂಮ್ ನನಗೆ ಕೊಟ್ಬಿಡು ಅಂತ ಕೇಳಬೇಕು ಅಂದ್ಕೊಂಡೆ, ಬಟ್ ಒಂದೇ ಪೀಸ್ ತಂದಿರೋದು, ಇನ್ನೆಂಗೆ ಕೇಳೋಕ್ಕಾಗುತ್ತೆ ಅಲ್ವಾ. ತುಂಬ ಚೆನ್ನಾಗಿತ್ತು ಆ ಫ್ಲೇವರ್ ಅಂತೂ, ನನಗಂತೂ ತುಂಬಾ ಇಷ್ಟ ಆಯಿತು.
ಅಂದರೆ ಇದೇ ಥರ ಫ್ಲೇವರ್ ಬೇಕು ಅಂತ ಹೇಳ್ಬಿಟ್ಟು ಹತ್ರದಿಂದ ಇದ್ದು ಮಾಡಿಸ್ಕೊಂಡು ಬಂದಿರೋದಂತೆ ಇದು. ತುಂಬ ಚೆನ್ನಾಗಿದೆ ಫ್ಲೇವರು. ಆಗ ಸ್ಮೆಲ್ ಆಗಿರ್ಬೋದು. ಅದು ಗ್ಲಾಸ್ ಐಟಮ್ ಅಲ್ವಾ, ಒಂಥರ ಡೆಲಿಕೇಟೆಡ್ ಆಗಿರುತ್ತೆ, ನೀಟಾಗಿ ಎತ್ತಿಡಬೇಕು ಅಂತ ಶೋಕೇಶಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಬರ್ಜ್ ಖಲೀಫಾ, ವಿಶ್ವದ ಅತಿ ಎತ್ತರ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ಸೊ ದುಬೈಯಲ್ಲಿರೋಂಥದ್ದು ಅದು ಬಿಲ್ಡಿಂಗು ಇದರಲ್ಲಿ ಕಾಣ್ತಿದೆ. ಇದನ್ನ ಏನಂತಾರ ಕ್ಲಾರಿಟಿಯಾಗಿ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದರಲ್ಲಿ ಬಿಲ್ಡಿಂಗು. ಹತ್ರಕ್ಕೆ ಹೋಗಿ ನೋಡೋಕ್ಕಾಗಲ್ಲ, ಇದರಲ್ಲಾದರೂ ನೋಡ್ಕೊಂಡು ಖುಷಿ ಪಡಬೇಕು. ಸೊ ಚೆನ್ನಾಗಿದೆ ಶೋಕೇಶಲ್ಲಿ ಇಡೋಕ್ಕೆ. ಮತ್ತು ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಗೆಸ್ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು ನಾನೇ ಹೇಳ್ಬಿಡ್ತೀನಿ. ಸೊ ಡಿಫ್ರೆಂಟ್ ಟೈಪ್ ಆಫ್ ಸಾಯಿಲ್ಸ್, ಒಂದು 6 ಥರ ಅಂದರೆ 6 ಸಾಯಿಲ್ ಮಣ್ಣು ಇದೆ. ತುಂಬ ಚೆನ್ನಾಗಿದೆ. ನನಗೆ 6 ಥರ ಇದೆಯಾ ಅಂತ ಅನ್ನಿಸ್ತು. ಯಾಕಡೆ ಟರ್ನ್ ಮಾಡೋದು ಒಂದೇ ಈಕ್ವಲ್ ಆಗಿದೆ, ಮಿಕ್ಸ್ ಆಗ್ತಿಲ್ಲ ಮಣ್ಣುಗಳು. ಇನ್ನು ನೋಡೋಕ್ಕೂ ಇನ್ನೊಬ್ರಿಗೂ ತೋರ್ಸೋಕ್ಕೂ ಚೆನ್ನಾಗಿದೆ, ಶೋಕೇಶಲ್ಲಿ ಇಡೋಕ್ಕೂ. ಮತ್ತು ಇದ್ರ ಜೊತೆ ಏನು ತಂದಿದ್ರು ಅಂದರೆ ಕಾಲೇಜ್ ಬ್ಯಾಗ್ಸ್ ತಂದಿದ್ರು, ಹಾಗೆ ಹ್ಯಾಂಡ್ ಬ್ಯಾಗ್ಸು, ಆ್ಯನಿಟೇ ಬ್ಯಾಗ್ಸು ಆಗಿರ್ಬೋದು. ಅದ್ರ ಜೊತೆ ಹಾಗೆ ಸೀರೆನೂ ತಂದಿದ್ರು. ಇವನ್ನೆಲ್ಲ ತೋರ್ಸೋಕ್ಕೆ ಟೈಮ್ ಇರಲಿಲ್ಲ, ಅಂದರೆ ಸೀಮಂತದ ಫಂಕ್ಷನ್ಗೆ ಬ್ಯುಸಿಯಾಗಿರೋದ್ರಿಂದ ಏನೂ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಒಂದು ಅಪ್ಕಮಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಅಜ್ಜುಜಲ ಫ್ರಿಜ್ಜು ಮ್ಯಾಗ್ನೆಟ್ ತೋರಿಸಿದ್ದೀನಿ ಆಲ್ರೆಡಿ. ಇನ್ನು ರೇರ್ ಪಿಕ್ ಅಂತ ಹೇಳ್ಬೋದು ಇದು. ಇವ್ರ ಚಿಕ್ಕ ಮಾವರದು ಸೋಲಾರ್ ಇದೆ. ಸೊ ಅದನ್ನು ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಕೊಡಬೇಕಾದ್ರೆ ತೆಗ್ದಿರೋ ಅಂಥ ಒಂದು ಪಿಕ್ಕು. ತುಂಬ ಚೆನ್ನಾಗಿ ಅನ್ನಿಸ್ತು, ಸರ್ನ ನೋಡ್ದಂಗೆ ಅನ್ನಿಸ್ತು, ಡಾಕ್ಟರ್ ರಾಜ್ಕುಮಾರ್ ಸರ್ನ. ಸೊ ನೋಡ್ರಿ ಗೋಪುರನ ಎಲ್ಲಿಟ್ಟಿದ್ದೀವಿ ಅಂತೇಳಿ ಫ್ರಿಜ್ ಮೇಲೆ. ಇನ್ನು ನೀಟಾಗಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಡಬೇಕಲ್ವ, ನಾಳೆ ಬೆಳಗ್ಗೆ ಮತ್ತು ಪೂಜೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಎಲ್ಲ ಸ್ನಾನ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಬಿಟ್ಟು ಇನ್ನು ದೇವ್ರ ಸಾಮಾನೆಲ್ಲ ನೀಟಾಗಿ ಬೆಳಗ್ಗೆ ಅದಕ್ಕೆ ಬಿಟ್ಟು ಹೂವು ಎಲ್ಲ ಇಕ್ಕಿ ಬಾಳೆಹಣ್ಣೆಲ್ಲ ಇಕ್ಕಿ ಕಾಯಿ ಒಡೆದಾಕಿ ಪೂಜೆ ಮಾಡ್ತಿದ್ದಾಳೆ. ಅವ್ರ ಮನೆದೇವರು ಲಕ್ಷ್ಮೀನರಸಿಂಹ ಸ್ವಾಮಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನೆಂಟರು ಒಬ್ಬೊಬ್ಬರಾಗಿ ಬರ್ತಿದ್ರು, ಹತ್ರ ಇರೋರೆಲ್ಲ ಬಂದಿದ್ದರು. ಸೊ ಇನ್ನು ನೈಟ್ ಅಡುಗೆ ಎಲ್ಲ ಮಾಡಿದರು. ಪಾಯಸ, ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ. ಸೊ ಎಲ್ಲರಿಗೂ ಊಟ ಬಡಿಸು, ನಾವು ಊಟ ಮಾಡಿ ಆಂಟರೆಲ್ಲ ಹೂವು ಕಟ್ತಿದ್ದಾರೆ. ಸೊ ಇನ್ನು ನಾವು ಮೆಹಂದಿ ಸ್ಟಾರ್ಟ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮೆಹಂದಿ 1 ಅವರ್ ಆಯಿತು ಗೈಸ್. ಒಂದು ಕಡೆ ಮಳೆ ಬರ್ತಿದೆ, ಏನು ಮಾಡೋದು, ಒಂದು ಕೈಗೆ ಮಾತ್ರ ನಾನು ಹಾಕಿದ್ದೀನಿ, ಇನ್ನೊಂದು ಕೈ ಕವನಾಂಬ ಹುಡುಗಿ ಹಾಕಿದ್ದಾಳೆ. ಸೊ ಇದು ನಾನು ಹಾಕಿರೋ ಅಂಥದ್ದು. ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ನಾವೇನೆಲ್ಲ ಕಾಪಿನೇ ಫೋನಲ್ಲಿ ನೋಡೇ ಹಾಕಿರೋದು, ಓನಾಗೇನು ಹಾಕಿಲ್ಲ. ಸೊ ಚೆನ್ನಾಗಿದೆ ಅನ್ನಿಸ್ತು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.